ಸ್ವಯಂ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಮಹಿಳೆ ಅಬಲೆಯಲ್ಲ ಸಬಲೆ, ಮಹಿಳೆ ಸುರಕ್ಷಿತವಾಗಿದ್ದಾಳೆ, ಆಕೆಗೆ ಅಸುರಕ್ಷತೆ ಕಾಡೋಲ್ಲ ಎನ್ನುತ್ತದೆ ಸಮಾಜ. ಆದರೆ ಒಂದು ಅರಣ್ಯದಂಚಿನಲ್ಲಿ ಮನೆ ಇದ್ದು ಅಲ್ಲಿಂದ ಉದ್ಯೋಗಕ್ಕೆ ಅಥವಾ ಕಾಲೇಜಿಗೆ ತೆರಳುವ ಯುವತಿಯರಿಗೆ ಆ ಕಾಡಿನ ಹಾದಿಯಾಗಿ ನಡೆದು ಹೋಗುವಾಗ ಆಕೆ ಸಬಲೆಯಲ್ಲ ಅಬಲೆ, ನಾನು ಸುರಕ್ಷಿತವಾಗಿಲ್ಲ ಅಸುರಕ್ಷಿತವಾಗಿದ್ದೇನೆ ಎನ್ನುವ ಒಂದು ಭಯ ಕಾಡ್ತದೆ. ಇದಕ್ಕೆ ಬೇಕಾದ ಬಹಳಷ್ಟು ಉದಾಹರಣೆಗಳು ನಮ್ಮ ಸಮಾಜದಲ್ಲಿದೆ. ಈಗ ನಾವು ಹೆಬ್ರಿ ತಾಲೂಕಿನ, ಅಂದರೆ ಹಳೆಯ ಕಾರ್ಕಳ ತಾಲೂಕು, ಈಗ ಹೆಬ್ರಿ ತಾಲೂಕಿನ ಒಂದು ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಘಟನೆಯ ಬಗ್ಗೆ ತಮಗೆ ಮಾಹಿತಿ ನೀಡಲಿಕ್ಕೆ ಹೊರಡ್ತೇವೆ. ಆದರೆ ಇದರಲ್ಲಿ ಬಹಳಷ್ಟು ಬೇಸರ ಏನು ಅಂತ ಕೇಳಿದರೆ, ಈ ಘಟನೆ ನಡೆದು 22 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಆರೋಪಿ ಯಾರು ಅಂತ ಪತ್ತೆ ಆಗಿಲ್ಲ. ಈಗ ಇಲ್ಲಿ ಬಹಳಷ್ಟು ವೇದನೆಯ ವಿಚಾರ ಮತ್ತು ಗಂಭೀರ ವಿಚಾರ ಏನು ಅಂತ ಕೇಳಿದರೆ, ಯಾರು ತನಿಖೆ ಮಾಡ್ತಾರೆ ಆಗ ಸಮರ್ಪಕವಾದ ಏನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಥವಾ ಇನ್ಯಾವುದೋ ಸಮಸ್ಯೆಯಿಂದಾಗಿ ಅಥವಾ ಒತ್ತಡದ ಸಮಸ್ಯೆಯೋ ಏನೋ ಸಮಸ್ಯೆಯಿಂದಾಗಿ ಬಹುತೇಕ ಪ್ರಕರಣಗಳು ಹಳ್ಳ ಹಿಡಿತವೆ. ಈಗ ಹೆಬ್ರಿಯ ಈ ಪ್ರಕರಣ ಕೂಡ ಒಂದು ಹಳ್ಳ ಹಿಡಿದ ಪ್ರಕರಣ. ಈ ಘಟನೆ ನಡೆದು ಬರೋಬ್ಬರಿ 22 ವರ್ಷ ಕಳೆದು ಹೋಗಿದೆ. ಅವರು ಆ ಒಂದು ಬಡ ಕುಟುಂಬದವರು ಏನೂ ಮಾಡಲಾಗದ ಪರಿಸ್ಥಿತಿ. ಯಾಕಂದರೆ ಆ ಯುವತಿಯ ತಂದೆ ಹೋಟೆಲ್ನಲ್ಲಿ ಕೆಲಸದಲ್ಲಿ ಇರುವವರು, ಆನಂತರ ಮನೆಯಲ್ಲಿ ಏನು 4 ಹೆಣ್ಣು ಮಕ್ಕಳಿರುವಂಥದ್ದು, ಜೊತೆಗೆ ತಾಯಿ. ಇವರು ಆ ಘಟನೆಯನ್ನು ಒಂದು ರೀತಿಯಲ್ಲಿ ಅಕ್ಷರಶಃ ಇವತ್ತು ಸಮಾಜದ ದೃಷ್ಟಿಯಲ್ಲಿ ಮರೆತು ಹೋಗಿದ್ದಾರೆ. ಆದರೆ ಮನೆಯಲ್ಲಿ ಹೋದಾಗ, ನಾವು ಹೋದಾಗ ಕಂಡ ಒಂದು ಸತ್ಯ, ಅವರ ಮನಸ್ಸಿನಲ್ಲಿರುವ ವೇದನೆ, ನಮಗೆ ನ್ಯಾಯ ಸಿಗಲೇ ಇಲ್ಲವೋ ಹೇಳುವ ಒಂದು ಏನು ಮನಸ್ಸಿನಲ್ಲಿನ ಒಂದು ದುಗುಡ, ಇವುಗಳನ್ನೆಲ್ಲ ನಾವು ಗಮನಿಸಿದಾಗ ನಮ್ಮ ಸಮಾಜ ಹೀಗೆ ಎಂಬ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತದೆ. ಇದು ಭಾಳಷ್ಟು ಬೇಸರದ ವಿಚಾರ. ನಾವಿವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿರೋ ವಿಚಾರ ತಮಗೆ ಗೊತ್ತಿರ್ಬೋದು. ಕಳೆದ 22 ವರ್ಷಗಳ ಹಿಂದೆ ಹೆಬ್ರಿ ತಾಲೂಕಿನಲ್ಲಿ ಒಂದಷ್ಟು ಹೋರಾಟವನ್ನು ಎಬ್ಬಿಸಿದ ಸುಚಿತಾ ಶೆಟ್ಟಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ, ಇದರ ಸಂಪೂರ್ಣ ವಿವರವನ್ನು ತಮಗೆ ನಾವು ನೀಡ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ರೆಡ್ಡೆ ಮರ ಪಾತೇರಿ ಇರ್ತಿತ್ತು. ಯಾರು ಮಹಿಳೆಯರಿಗೆ ಇತ್ತೀಚಿನ ದಿನಗಳಲ್ಲಿ ರಕ್ಷಣೆ ಇಲ್ಲ. ಕಳೆದ ಹಲವಾರು ವರ್ಷಗಳಿಂದ ಕೂಡ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರಂತರವಾಗಿ ನಡೆಯುತ್ತಲೇ ಇದೆ. ಈಗಾಗಲೇ ತಾವು ಹಲವಾರು ಹೆಸರುಗಳನ್ನು ಕೇಳಿದ್ದೀರಿ. ಪುತ್ತೂರಿನ ಸೌಮ್ಯ ಭಟ್, ಧರ್ಮಸ್ಥಳದ ಸೌಜನ್ಯ, ಅದೇ ರೀತಿ ನಾಲ್ಕೂರು ಅಂದರೆ ಹೆಬ್ರಿ ತಾಲೂಕು ನಾಲ್ಕೂರಿನ ಕಚ್ಕೆ ಓಣಿಕಲ್ ನಿವಾಸಿ ಸುಚಿತಾ ಶೆಟ್ಟಿ. ಈ 3 ಯುವತಿಯರು ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಮೃತ್ಯುಗೀಡಾಗಿದ್ದರು. ಈಗ ತಾವು ಗಮನಿಸಿರ್ಬೋದು, ಪುತ್ತೂರಿನ ಸೌಮ್ಯ ಭಟ್ ಪ್ರಕರಣದಲ್ಲಿ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ರು ಕೂಡ ಅವನು 2 ಬಾರಿ ಅಲ್ಲಿಂದ ಜೈಲಿನಿಂದ ಪರಾರಿಯಾಗಿದ್ದ. ಇವತ್ತಿಗೂ ಕೂಡ ಅವನು ಎಲ್ಲಿದ್ದ ಅಂತ ಗೊತ್ತಿಲ್ಲ. ಅವನ ಹೆಸರು ಮಿಲಿಟರಿ ಅಶ್ರಫ್. ಅವನು ಇವತ್ತಿಗೂ ಕೂಡ ಪತ್ತೆಯಾಗಿಲ್ಲ. ಅದೇ ರೀತಿ ಧರ್ಮಸ್ಥಳದ ಸೌಜನ್ಯ, ತಾವು ಹಲವಾರು ಅಂದರೆ 2012ನೇ ಸಾಲಿನಲ್ಲಿ ನಡೆದ ಈ ಘಟನೆ ಇವತ್ತಿಗೂ ಕೂಡ ಪರಿಹಾರ ಕಂಡಿಲ್ಲ. ಆರೋಪಿಯನ್ನು ಸಂತೋಷ್ ರಾವ್ನನ್ನು ಪೊಲೀಸರು ಬಂಧಿಸಿದ್ರು ಕೂಡ ಮಾನ್ಯ ನ್ಯಾಯಾಲಯ ಅವನನ್ನು ಅಪರಾಧಿ ಅಂತ ಘೋಷಣೆ ಮಾಡಿಲ್ಲ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಥವಾ ಒಂದಷ್ಟು ಘಟನೆಗಳು ಏನು ಅದರ ನಿಗೂಢತೆ ಇನ್ನೂ ಕೂಡ ಹಾಗೆ ಉಳಿದುಕೊಂಡಿದೆ. ಹಲವಾರು ರೀತಿಯಲ್ಲಿ ತನಿಖೆ ಆದರೂ ಕೂಡ CBI ಬಂದರೂ ಕೂಡ ಸಮರ್ಪಕವಾಗಿ ತನಿಖೆ ಆಗಲಿಲ್ಲ ಹೇಳುವ ಕೂಗು ಇವತ್ತಿಗೂ ಕೂಡ ಕೇಳಿ ಬರ್ತಾ ಇದೆ. ಈಗ ಸಂತೋಷ್ ರಾವ್ ಹೊರಗಿದ್ದಾನೆ, ಆದರೆ ಅಪರಾಧಿ ಯಾರು ಅಂತ ಕೂಡ ಇನ್ನೂ ಕೂಡ ನಿಗೂಢತೆಯನ್ನು ಕಾಯ್ದುಕೊಂಡಿದೆ. ಈಗ ಅದೇ ರೀತಿ ಹೆಬ್ರಿ ತಾಲೂಕಿನ ನಾಲ್ಕೂರಿನ ಕಚ್ಕೆ ಓಣಿಕಲ್ ನಿವಾಸಿ ಸುಚಿತಾ ಶೆಟ್ಟಿ 2003ನೇ ಸಾಲು ಅಂದರೆ ಸುಮಾರು 22 ವರ್ಷಗಳ ಹಿಂದೆ ಅವಳು ಹೆಬ್ರಿ ಸರ್ಕಾರಿ ಕಾಲೇಜಿನ ಪ್ರಥಮ PUC ವಿದ್ಯಾರ್ಥಿನಿಯಾಗಿದ್ದಳು. ಅವಳು ಇಲ್ಲಿಂದ ಅಂದರೆ ನಾವೀಗ ಈ ಪ್ರದೇಶ ಕಚ್ಕೆ ಓಣಿಕಲ್ಲು ಪ್ರದೇಶ, ಈ ಪ್ರದೇಶದಿಂದ ಅವಳು ಪ್ರತಿನಿತ್ಯ ಹೆಬ್ರಿಗೆ ಇಲ್ಲಿಂದ 4 ಕಿಲೋಮೀಟರ್ ಸಂತೆಕಟ್ಟೆವರೆಗೆ ನಡೆದು ಅನಂತರ ಬಸ್ಸಿನ ಮೂಲಕ ಅವಳು ಹೆಬ್ರಿ ಕಾಲೇಜಿಗೆ ಹೋಗಬೇಕಿತ್ತು. ಅದೇ ರೀತಿ ಅವಳು ಹೋಗ್ತಾ ಇದ್ಳು. ಒಂದು ದಿನ ಏನಾಯಿತು, ರಜೆಯ ದಿನ ಅವಳು ಮನೆಯಲ್ಲಿದ್ದಾಗ ಮನೆಯಲ್ಲಿ ದನ ಏನು ಮೇದ್ಕೊಂಡು ಹೋಗಿತ್ತು. ಹೋದ ಸಂದರ್ಭದಲ್ಲಿ ಅದು ದನ ಮನೆಗೆ ಬರಲಿಲ್ಲ. ಆಗ ಏನು ಮಾಡಿದ್ಲು ಅವಳು, ಇಲ್ಲಿಂದ ಮನೆಯಿಂದ ದನ ಎಲ್ಲಿ ಹೋಗಿದೆ ಅಂತ ಹೇಳ್ಕೊಂಡು ನೋಡ್ತಾ ಹೋದಳು. ನೋಡ್ತಾ ಹೋದ ಸಂದರ್ಭದಲ್ಲಿ ಅವಳು ಹೋದವಳು ಮತ್ತೆ ತಿರುಗಿ ಮನೆಗೆ ಬಂದಿಲ್ಲ.
ಆ ಜೋಂಬಳು ಪರಿಸರವೇ ಹಾಗೆ. ಆ ಜೋಂಬಳು ಪರಿಸರಕ್ಕೆ ಒಂದಷ್ಟು ಮಂದಿ ಪ್ರವಾಸಿಗರು ಬರ್ತಾರೆ. ಯಾಕಂದರೆ ಜೋಂಬಳು ಹೇಳುವ ಪ್ರದೇಶದಲ್ಲಿ ಸಂಕ್ರಮಣದ ದಿನ, ಅಮಾವಾಸ್ಯದ ದಿನ ಸ್ನಾನ ಮಾಡಿದರೆ ಭಾಳಷ್ಟು ಪುಣ್ಯ ಬರ್ತದೆ ಹೇಳೋ ಒಂದು ಪ್ರತೀತಿ ಇದೆ. ಹಾಗಾಗಿ ಅಲ್ಲಿಗೆ ಸ್ನಾನ ಮಾಡಲಿಕ್ಕಾಗಿಯೇ ಕೆಲವು ಪ್ರವಾಸಿಗರು ಬರ್ತಿದ್ರು. ಜೊತೆಗೆ ಏನು ಪುಣ್ಯದ ಹೆಸರಿನಲ್ಲಿ ಮೋಜು ಮಸ್ತಿಯ ಕೂಡ ಆಗ್ತಾಯಿತ್ತು. ಇದು ಒಂದು ಭಾಗ. ಈಗ ಇನ್ನೊಂದು ಭಾಗ ಏನು ಅಂತ ಕೇಳಿದರೆ, ಆ ಅರಣ್ಯದಲ್ಲಿ ಭಾಳಷ್ಟು ಸೊಂಪಾದ ಗಂಧದ ಮರಗಳಿದ್ದವು. ಈ ಗಂಧದ ಮರವೇ ಭಾಳಷ್ಟು ಮಂದಿಗೆ ಒಂದು ಕಾಯಕ ನೀಡುವ ಒಂದು ಅರಣ್ಯವಾಗಿತ್ತು. ಯಾಕಂದರೆ ಅಲ್ಲಿ ಗಂಧದ ಮರ ಕಡಿದು ಮಾರಾಟ ಮಾಡಿದರೆ ಲಕ್ಷಾಂತರ ಮೊತ್ತ ಕಿಸೆಗೆ ಸೇರ್ತಾಯಿದೆ. ಇದರ ಬಗ್ಗೆ ಕೂಡ, ಗಂಧದ ಮರಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಮಗೆ ನಾವು ತಿಳಿಸ್ತೇವೆ. ಯಾಕಂದರೆ ಅರಣ್ಯ ಲೂಟಿ ಕೂಡ ಒಂದಷ್ಟು ನಮ್ಮ ಸಂಪತ್ತಿನ ಲೂಟಿ ಆಗುವಂಥದ್ದು. ಈ ಪ್ರಕರಣ ಭಾಳಷ್ಟು ಕಾಡಿನಲ್ಲಿ ನಡೀತಾ ಇದೆ. ಕಳೆದ ಅವಧಿಯಲ್ಲಿ ಕೂಡ ಬಹಳಷ್ಟು ನಡೆದಿತ್ತು. ಈಗಲೂ ಕೂಡ ಮರದ ಅವ್ಯಾಹತ ಲೂಟಿ ಆಗ್ತಿದೆ. ಅದರ ಬಗ್ಗೆ ನಾವು ಮುಂದಿನ ಸಂಚಿಕೆ ಹೇಳ್ತೇವೆ. ಈಗ ಅದೇ ಸುಚೇತ ಈ ಹಾದಿಯಾಗಿ ಹೋಗ್ತಾ ಇದ್ಲು. 4 ಕಿಲೋಮೀಟ್ರ್ ಅಂದರೆ ಸಂತೆಕಟ್ಟೆವರೆಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಅವರು ಕಾಲೇಜಿಗೆ ಹೋಗಬೇಕಿತ್ತು. ಅವತ್ತು ರಜಾ ದಿನ, ಜುಲೈ 13, 2003ನೇ ಸಾಲಿನ ಜುಲೈ 13. ಆ ದಿನ ಮನೆಯಿಂದ ಅವರು ಏನು ದನ ಸಾಕ್ತಾಯಿದ್ರು, ಆ ದನ ಅಲ್ಲಿಂದ ಮೇಯ್ತಾ ಬೇರೆ ಕಡೆಗೆ ಹೋಯಿತು. ಕೊನೆಗೆ ದನ ಏನು ಮನೆಗೆ ಬರಲಿಲ್ಲ ಹೇಳ್ಕೊಂಡು ಮನೆಯವರು ಆತಂಕದಲ್ಲಿದ್ದಾಗ ಈ ಸುಚಿತಾ ಶೆಟ್ಟಿ, ಯಾರು ಪ್ರಥಮ PUC ವಿದ್ಯಾರ್ಥಿನಿ ಸುಚಿತಾ ಶೆಟ್ಟಿ ಇದ್ದಾಳೆ, ಅವಳು ದನ ಹುಡ್ಕೊಂಡು ಹೋದ್ಲು. ದನ ಹುಡ್ಕೊಂಡು ಹೋದ ಸುಚಿತಾ ಶೆಟ್ಟಿ ಮನೆಗೆ ಬರಲಿಲ್ಲ. ಮನೆಯವರಿಗೆ ಆತಂಕ ಆಯಿತು. ಅವರು ಸ್ಥಳೀಯರಿಗೆ ಮಾಹಿತಿ ಕೊಟ್ಟರು, ನನ್ನ ಮಗಳು ಮನೆಗೆ ಬರಲಿಲ್ಲ ಹೇಳ್ಕೊಂಡು ಮಾಹಿತಿ ಕೊಟ್ಟರು. ಊರವರೆಲ್ಲ ಹುಡುಕಾಡಿದರು. ಗಲ್ಲಿ ಹುಡುಕಾಡಿದರು. ಅಲ್ಲಿ ಅರಣ್ಯ ಹುಡುಕಾಡಿದರು, ನದಿ ಬದಿ ಹುಡುಕಾಡಿದರು. ಎಲ್ಲಿ ನೋಡಿದರೂ ಕೂಡ ಸುಚೇತಾ ಶೆಟ್ಟಿಯ ಸುಳಿವೇ ಇಲ್ಲ. ಕೊನೆಗೆ ಇದು ಘಟನೆ ಜುಲೈ 13ಕ್ಕೆ ನಡೆದರೆ ಜುಲೈ 14ಕ್ಕೂ ಹುಡುಕಿದ್ರು, ಆಗಲೂ ಇಲ್ಲ. ಕೊನೆಗೆ ಜುಲೈ 15ಕ್ಕೆ ಒಂದು ಬಹಳಷ್ಟು ಬೇಸರದ, ಭಾಳಷ್ಟು ನಾವೆಲ್ಲ ಏನು ನಾಗರಿಕ ಸಮಾಜ ತಲೆ ತಗ್ಗಿಸುವ ಒಂದು ಮಾಹಿತಿ ಕಂಡುಬಂತು. ಏನು ಅಂತ ಕೇಳಿದರೆ, ಅವಳ ಮೃತದೇಹ ಅಲ್ಲಿಯ ಹತ್ತಿರದ ಜೋಂಬಳು ಪರಿಸರದ ನದಿಯಲ್ಲಿ ಸುಳಿಯಲ್ಲಿ ಸುತ್ತಾಡ್ತಾ ಇದೆ ಹೇಳುವ ಒಂದು ಮಾಹಿತಿ ಬಂತು. ಕೊನೆಗೆ ಅವಳನ್ನು ನೋಡಿ ಅಲ್ಲಿಂದ ಅವಳ ಮೃತದೇಹವನ್ನು ಮೇಲೆತ್ತಿ ಹೆಬ್ರಿಯ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದಾಗ ಕಂಡದ್ದು ಏನು ಅಂತ ಕೇಳಿದರೆ, ಅವಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ. ಇದು 2003ನೇ ಸಾಲಿನಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಪುಟ್ಟ ಸುಚಿತಾ ಶೆಟ್ಟಿಯ ಬದುಕಿನ ಒಂದು ಚಿತ್ರಣ. ಆದರೆ ಕತೆ ಇಲ್ಲಿಗೆ ಮುಗೀತಾ ಕೇಳಿದರೆ ಅವಳ ಬದುಕಿನ ಕತೆ ಮುಗ್ದಿಲ್ಲ. ಯಾಕಂದರೆ ಇದರ ವಿಚಾರ ಬಹಳಷ್ಟು ಉದ್ದ ಇದೆ. ಇದರ ನಂತರ ಏನು ಪೊಲೀಸ್ ಇಲಾಖೆ ಏನು ಕಾರ್ಯಾಚರಣೆ ಮಾಡಿತ್ತು, ಅದರ ನಂತರ ಆ ಕಾರ್ಯಾಚರಣೆ ಬಳಿಕ ಅದಕ್ಕೆ ರಾಜಕೀಯ ಹೇಗೆ ಎಂಟ್ರಿ ಆಯಿತು ಈ ವಿಚಾರದಲ್ಲಿ. ಯಾಕಂದರೆ ಯಾವುದೇ ಘಟನೆ ಆದಾಗ ಕೂಡ ರಾಜಕಾರಣ ಎಂಟ್ರಿ ಆಗಲೇಬೇಕು. ಅದು ನಮ್ಮ ಈ ವ್ಯವಸ್ಥೆಯ ಒಂದು ದುರಂತ ಅಂತ ಹೇಳ್ಬೋದು ಅಥವಾ ಒಳ್ಳೆತನ ಅಂತ ಹೇಳ್ಬೋದು, ಗೊತ್ತಿಲ್ಲ. ಆದರೆ ರಾಜಕಾರಣ ಹೇಗೆ ಎಂಟ್ರಿ ಆಯಿತು, ಜೊತೆಗೆ ಅದರ ನಂತರದ ದಿನಗಳಲ್ಲಿ ಇದರ ಜನರ ಮನಸ್ಸಿನಲ್ಲಿರುವ ಆರೋಪಿಗಳು ಯಾರು, ಸಂಶಯದ ಜನರ ಮನಸ್ಸಲ್ಲಿ ಇವತ್ತು ಕೂಡ ಸಂಶಯ ಇದೆ. ಆರೋಪಿಗಳು ಇಂಥವ್ರು ಇರ್ಬೋದು ಹೇಳೋ ಒಂದು ಸಂಶಯ ಇದೆ. ಅದು ಯಾರು, ಜೊತೆಗೆ ಅವರ ಮನೆಯವರು, ತಂದೆ ತಾಯಿಗೆ ಇವತ್ತು ತಮ್ಮ ಮಗಳ ಬಗ್ಗೆ ಏನು ಭಾವನೆ ಇದೆ, ತಮ್ಮ ಮಗಳಿಗೆ ನ್ಯಾಯ ಸಿಕ್ಕಲಿಲ್ಲ, ತಮ್ಮ ಮಗಳ ಕೊಲೆಯ ವಿಚಾರದಲ್ಲಿ ನಮಗೆ ನ್ಯಾಯ ಸಿಗ್ಬೋದಾ ಹೇಳೋ ಒಂದು ಮನದ ಆಸೆ, ಒತ್ತಾಸೆ. ಆದರೆ ಅದು ಯಾವುದನ್ನು ಕೂಡ ಅವರು ಹೊರಗಿನವರಿಗೆ ತಿಳಿಯುವ ಹಾಗೆ ಮಾಡದೆ ತಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ದಿನಾ ವೇದನೆ ಪಡ್ತಿದ್ದಾರೆ. ಇದರ ಸಂಪೂರ್ಣ ಚಿತ್ರಣವನ್ನು ನಾವು ತಮಗೆ ತೋರಿಸ್ತೇವೆ. ಆದರೆ ಇವತ್ತಿನ ಸಂಚಿಕೆಯನ್ನು ತಾವು ವೀಕ್ಷಣೆ ಮಾಡಿದ್ದೀರಿ. ಇನ್ನಷ್ಟು ಸಂಚಿಕೆಗಾಗಿ ತಾವು ಕಾದಿರಿ. ಸ್ವಯಂ ಟೈಮ್ಸ್ ವೀಕ್ಷಕರೇ, ಇದು ನಿಮಗಾಗಿ ವಿಶೇಷ ಸಂಚಿಕೆ. ಜೊತೆಗೆ ಇದೊಂದು ಮಾನವೀಯ ಸಂಚಿಕೆ, ರಾಕ್ಷಸರ ಕೃತ್ಯವನ್ನು ಸಮಾಜಕ್ಕೆ ತಿಳಿಸುವಂಥ ಒಂದು ವಿಶೇಷ ಸಂಚಿಕೆ. ಹಾಗಾಗಿ ಕಾಮಪಿಶಾಚಿಗಳನ್ನು ನಾವೆಲ್ಲರೂ ಕೂಡ ಸೇರಿ ಒದ್ದೋಡಿಸೋಣ. ನಮ್ಮ ಸಮಾಜ ಎಲ್ರಿಗೂ ಕೂಡ ಸೇರುವಂಥದ್ದು. ಇದರಲ್ಲಿ ನಾವು ಭಯ ಇಲ್ಲದೆ, ಭೀತಿ ಇಲ್ಲದೆ ನಾವು ನಿರ್ಭಯವಾಗಿ ಬದುಕೋಣ. ಎಲ್ಲ ಮಹಿಳೆಯರಿಗೂ ಕೂಡ ನಾವು ಗೌರವ ಕೊಡೋಣ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.